ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಮಾಡೋ ಉದ್ದೇಶ ರೋಡ್ ಬ್ರೇಕ್ ಹಾಕಬೇಕಂತ ತಕ್ಷಣ ಒಂದು ಸಾಮಾನ್ಯ ಕೆಲಸ, ಅದು ಸಾಮಾನ್ಯ ಕೆಲಸ ಇಟ್ಕೊಂಡು ನಾವು 6 ತಿಂಗಳಿಂದ ಇವರಿಗೆ ಒಂದು ಅಪ್ಲಿಕೇಶನ್ ಕೊಡ್ತಾ ಇದ್ದೀವಿ. ಏನೋ ಇವತ್ತು ಹಾಕ್ತಾರೋ, ನಾಳೆ ಹಾಕ್ತಾರೋ, ನಾಡಿದ್ದು ಹಾಕ್ತಾರೋ ತಕ್ಷಣ. ಇವತ್ತು ಮುಂಜಾನೆ ನಾವು ಸ್ಟ್ರೈಕ್ ಮಾಡಿದ ಮೇಲೆ ಇವರು ಬಂದು ಕಿಶನ್ ರೋಡ್ ಬ್ರೇಕ್ ಹಾಕಕ್ಕೆ ಒಂದು ತಯಾರಿ ನಡೆಸಿದ್ದಾರೆ. ನಾನು ತಮ್ಮಲ್ಲಿ ಒಂದು ವಿನಂತಿ, ಸರ್ಕಾರಕ್ಕೆ ಒಂದು ವಿನಂತಿ ಏನಪ್ಪ ಅಂದ್ರೆ, ಏನೋ ಒಂದು ಸಾಮಾನ್ಯ ಜನರದ್ದು ಹೆಂಗೆ ಒಂದು ಮನಸ್ಥಿತಿ ಅರ್ಥ ಮಾಡ್ಕೊಡ್ರಿ. ಅವ್ರು ಕೊಟ್ಟಂಥ ಒಂದು ಅಪ್ಲಿಕೇಶನ್ ನೋಡಿರಿ, ಆಮೇಲೆ ಏನೈತಿ ಒಂದು ಕುಲಂಕುಷವಾಗಿ ಪರಿಶೀಲಿಸಿ ಅದನ್ನೊಂದು ನಿರ್ಧಾರ ತಗೊಂಡು ಸಾಲ್ವ್ ಮಾಡಿರಿ. ನಾವು 6 ತಿಂಗಳಿಂದ ಬಡ್ಕೊತಾ ಇದ್ದೀವಿ. ಇಲ್ಲಿ ಹೆವಿ ಗಾಡಿ ಅಡ್ಡಾಡತ್ತಾವೆ, ವೃದ್ಧರದಾರ, ಚಿಕ್ಕ ಮಕ್ಕಳು ಅಡ್ಡಾಡ್ತಾರೆ. ಯಾರಾದ್ರೂ ಹಾನಿ ಆದ್ರೆ ಯಾರು ಜವಾಬ್ದಾರಿ ಇದ್ದೀರಿ? ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಅಲ್ಲಿಂದ ಇಲ್ಲಿ ಗಡದನೂರು ಸರ್ಕಲಿಂದ ನೇರವಾಗಿ ಕಳಿಸಿಬಿಡ್ತಾರೆ ಗಾಡಿಗಳು. ಅವು ಎಲ್ಲಿ ಗಾಡಿ ಹೋಗ್ತಾವೆ, ಜಮಖಂಡಿ ಹೋಗ್ತಾವೆ, ಬಿಜಾಪುರ ಹೋಗ್ತಾವೆ, ಏನೋ ಮಾಲಿಪುರಕ್ಕೆ ಗೊತ್ತಿಲ್ಲ, ಹಂಗೆ ಲೋಡ್ ಕಳಿಸಿಬಿಡೋದು ಅವ್ರಿಗೆ. ಅದಕ್ಕೆ ತಮ್ಮಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ವಿನಂತಿ ಏನಂದ್ರೆ, ಜಿರ್ಗಾಲ್ ಸಮೀಪ ಇರುವಂಥ ಒಂದು ರೋಡಿನಲ್ಲಿ ಜಮಖಂಡಿ ಗಾಡಿನ ಜಮಖಂಡಿ ಆ ಗಾಡಿ ಕಳಿಸ್ರಿ, ಈ ಗಾಡಿ ಯಾವ ಮಾಲಿಪುರದ ಮಗಲಿಪುರ ಕಳಿಸ್ರಿ. ಅದನ್ನು ಬಿಟ್ಟು ಕಿಸಿಂದ ಎಲ್ಲ ಗಾಡಿಯನ್ನು ಕಳಿಸಿದ್ರೆ ಮತ್ತು ಅದ್ರ ಸಲುವಾಗಿ ಒಂದು ಸಲ ನಾವು ಸ್ಟ್ರೈಕ್ ಮಾಡಬೇಕಾಗಿತ್ತು. ಇವತ್ತು ನಾವು ರೋಡ್ ಬ್ರೇಕ್ ಸಲುವಾಗಿ ಹೆಂಗೆ ಸ್ಟ್ರೈಕ್ ಮಾಡ್ತಾ ಇದ್ದಿಲ್ಲ, ಹಂಗೆ ಗಾಡಿಗಳ ಜನರೇಟನೆ ಆತಂದ್ರೆ ಅದಕ್ಕೂ ನಾವು ಸ್ಟ್ರೈಕ್ ಮಾಡೋಕ್ಕೆ ನಾವು ತಯಾರಿದ್ದೀವಿ. ಇವತ್ತು ನಾವು ರೋಡ್ ಅಡ್ಡಿ ಹೊತ್ತಿಸಿ ನೀವು ಎಲ್ಲರೂ ಬಂದು ಕಿಸಿಂದ, ಇವರು ಕಮಿಷನರು ಎಲ್ಲರೂ ಬಂದು ಕಿಸಿಂದ ಕೆಲಸ ಚಾಲೂ ಮಾಡಿರಿ. ಇರ್ಲಿಕ್ಕಂದ್ರೆ ಇಲ್ಲ, ನಾಳೆ ಸ್ಕೂಲ್ ಸ್ಟಾರ್ಟ್ ಆತಂದ್ರೆ ಇಲ್ಲಾಂದ್ರೆ ಒಂದು 7-8 ಗಾಡಿ ನಿಂದಿರ್ತಾನೆ ನಮ್ಮಲ್ಲಿ. 40ರಿಂದ 50 ವಿದ್ಯಾರ್ಥಿಗಳು ಹೋಗ್ತಾರೆ. ಅದು ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಂದಿದ್ದೀರಿ? ಇವತ್ತಿನ ಕೆಲಸ ಮಾಡಕತ್ತಿರೋ ತೆಗ್ಸಿಂದ ಇವತ್ತು ನಾವು ನಮ್ಮ ಸ್ಟ್ರೈಕನ್ನು ನಾವು ಹಿಂಪಡೆಯತ್ತೀವಿ. ಈ ಕೆಲಸವನ್ನು ಪೂರ್ತಿ ಅವ್ರು ಒಂದು ಟೈಮ್ ತೊಗೋತೀವಿ, ಆ ಟೈಮ್ ಒಳಗೆ ಆಗಲಿಲ್ಲ ಅಂದ್ರೆ ಉಗ್ರ ಸ್ವರೂಪ ಪಡ್ಕೋತವೆ. ಮಾಡಿರಿ, ಫಾಲೋ ಅಪ್ ಮಾಡಿರ್ತೇನೆ, ರೆಸ್ಪಾನ್ಸ್ ಆಗಿಲ್ಲ ರೀ. ಕಡೆಗೆ ಇವತ್ತು ರೋಡಿಗೆ ಬಂದ್ಮೇಲೆ ನೀವು ಎಲ್ಲರೂ ಕುಡಿಕಿಸಿದ ಬಂದು ಕಿಸಿಂದ ಎಲ್ಲಿ ಹಾಕೋದು ಕೇಳಾಕತ್ತೀರಿ. ನಾಳೆ ಹೇಳ್ತೇವೆ ಮುಂಜಾನೆ ಯಾವ್ದಾರು ಒಂದು ಹಾಸ್ಕೊಂಡು ಹೋಗ್ತಾರೆ, ಏನು ಮಾಡ್ತೀರಿ ಅವಾಗ? ಆಗ್ಲಿಲ್ಲ ರೀ, ಅಲ್ಲಿ ಹುಡುಗನ ಶಿವಕಾಮತಿಗೆ ಆಗ್ಲಿಲ್ಲ ರೀ ಅವಾಗ. ಈಗ ನಾನು ನಿನ್ನ ರೋಡ್ ಬೇಕು ಹಾಕಿರಿ, ಅರ್ಧ ಹಾಕಿರಿ, ಇನ್ನೊಂದು ಅರ್ಧ ಮಾಡಾಕತ್ತೀರಿ. ಅದನ್ನು ಸತ್ತ ಮೇಲೆ ಯಾರು ಮಾಡೋರು ಹೊಣೆ ಯಾರು? ಎಲ್ಲರೂ ಸಂತಾಪ ಸೂಚಕ ಎಲ್ಲರೂ ಬರ್ತೀವಿ ರೀ. ಅದು ಬೇಕಲ್ಲ ಒಂದಿಟ್ಟು ಏನಾರ. ಈಗ ಇಲ್ಲಂದ್ರೆ ಒಂದು 6 ತಿಂಗಳು 7 ತಿಂಗಳು ಆತ್ರಿ. ಲೋಡ್ ಗಾಡಿನ ಹಿಂಗೆ ಬರ್ತಾವ್ರಿ, ಜಮಖಂಡಿ ಹೋಗೋ ಗಾಡಿನ ಹಿಂಗೆ ಲೋಡ್ ಬರ್ತಾವ್ರಿ. ಆ ಕಡೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಆ ಕಡೆಯಿಂದ ಆ ಕಡೆ ಹೊರ ಕಳ್ಸಂಗಿಲ್ಲ, ಅವರು ಎಲ್ಲ ಇಲ್ಲೇ ಬರ್ತಾರೆ. ಗಡದನ ಸರ್ಕಲ್ ಹೊಂಟ ಬರ್ತಾರೋ ಆ ಕಡೆ ಹೋಲಿಸ್ಬಿಡ್ತಾರ ಅವ್ರು. ಜಮಖಂಡಿಗೆ ಹೋಗ್ಲಿ, ಬಾಗಲಕೋಟೆಗೆ ಹೋಗ್ಲಿ, ಎಲ್ಲಿ ಬೇಕಾದ್ರೂ ಮಾಲಿಪುರ್ಗೆ ಹೋಗ್ಲಿ, ತಮ್ದಾದ್ರೆ ಮುಗಿದೋತ್ತಲ್ರಿ, ಪಾಸ್ ಆದ್ರೆ ಮುಗಿದೋತ್ತು. ಎಲ್ಲಿ ಬರ್ತಾವು ಅಲ್ಲಿ ರೋಡ್. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ ಪಿಯುಸಿ, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಇಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.